ಏನು ಹೇಳು ಸರ್, ನಾವು ಗುದ್ದಾಯಿಸಿದ್ವಲ್ಲ, ಆ ಕೇಸು ರಿಓಪನ್ ಆಗಿದೆ ಅಂತೆ. ಆ MLA ಮಗ ಅರೆಸ್ಟ್ ಆಗಿದ್ನಲ್ಲ, ಅವ್ನು ಬೇನ್ ಕ್ಯಾನ್ಸರ್ ಆಗಿ ಮತ್ತೆ ಅರೆಸ್ಟ್ ಆಗಿದ್ದಾನಂತೆ ಸರ್. ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ? ಅದನ್ನು ರಿಓಪನ್ ಮಾಡಿರೋದು ನಾವು ನಮಗೆ ಬಂದು ಕುಂತಿದ್ಯಾ? ಅದು ಗೊತ್ತಿದೆ ಸರ್, ನಾನು ಇಲ್ಲಿವರೆಗೂ ಬಂದಿರೋದು ಇಂಥ ಕ್ರಿಮಿನಲ್ ಐಡಿಯಾ ನಿಮಗೆ ಬರೋದು ಅಂತ. ಸರ್, ನಂದೊಂದು ಸ್ವಲ್ಪ ಬಾಕಿ ಬ್ಯಾಲೆನ್ಸ್ ಬರಬೇಕಿತ್ತಲ್ಲ ಸರ್, ಅದನ್ನ ನಿಮ್ಮ ಹತ್ರ ಮಾತಾಡ್ಕೊಳ್ಳೋಣ ಅಂತ ಬಂದೆ ಸರ್. ಯಾವ ಒಳ್ಳೆ ಬ್ಯಾಲೆನ್ಸ್ ಅಪ್ಪ? ಏನ್ ಸರ್, ದುಡ್ಡಿರೋರು ಹೀಗೆ ಹೇಳಿದ್ರೆ ಹೇಗೆ ಸರ್? ಅವ್ರಿಬ್ಬರನ್ನ ಗುದ್ದಿ ಅವ್ರ ಇಡೀ ಆಸ್ತಿ ನಿಮ್ಮ ಹೆಸರು ಬರೋ ಹಾಗೆ ಮಾಡಿದ್ದೀನಿ. ಹಾಗೆ ಮಾಡ್ರೋ ನನಗೆ ಒಂದಷ್ಟು ಪುಡಿಗಾಸು ಕೊಟ್ಟು ಕೈ ತೊಳ್ಕೊಂಡ್ರೆ ಹೇಗೆ ಸರ್? ಇನ್ನೊಂದಷ್ಟು ಕೊಟ್ರೆ ನಾವು ಚೆನ್ನಾಗಿರ್ಬೋದಪ್ಪ. ದುಡ್ಡಿದೆ ಅಂತ ಕೇಳ್ದಾಗೆಲ್ಲ ಕೊಡ್ತಾ ಇರೋಕ್ಕಾಗುತ್ತಾ? ಲಾಸ್ಟ್ ಟೈಮ್ ಎಲ್ಲ ಲೆಕ್ಕ ಚುಕ್ತಾ ಮಾಡಿದ್ದೀನಿ, ಮತ್ತೆ ಕೇಳಲ್ಲ ಅಂತ ಹೋದವನು ಮತ್ತೆ ಕೇಳ್ಕೊಂಡು ಬಂದಿದೆಯಲ್ಲ. ಏನ್ ಸರ್, ಅದು ಹಳೆ ಲೆಕ್ಕ ಸರ್, ಇದು ಹೊಸ ಲೆಕ್ಕ. ಕೇಸು ರಿಓಪನ್ ಆಗಿದೆ ಅಂದಮೇಲೆ ಇದು ಹೊಸ ಲೆಕ್ಕನೇ ಅಲ್ವಾ ಸರ್? ನೋಡಿ ಸರ್, ಒಂದು 20 ಲಕ್ಷ ಕೊಟ್ರೆ ನಾನು ಕೂಡ ಚೆನ್ನಾಗಿರ್ಬೋದಲ್ವಾ ಸರ್? ಏನ 20 ಲಕ್ಷ? ಯಾವ ನಾನು ದುಡ್ಡಿನ ಮರ ಬೆಳೆಸಿನ ಇಲ್ಲಿ? ನೀ ಕೇಳ್ದಾಗೆಲ್ಲ ಕಿತ್ ಕೊಡಕ್ಕೆ. ನೋಡಿ ಸರ್, ನೀವು ಕಿತ್ ಕೊಡ್ತಿರೋ ಅಥವಾ ಸೂಟ್ ಕೇಸಲ್ಲಿ ಕೊಡ್ತಿರೋ ನನಗಂತೂ ಗೊತ್ತಿಲ್ಲ ಸರ್. ನೀವೇನಾರು ಕೊಡ್ಲಿಲ್ಲ ಅಂದ್ರೆ ನನ್ನ ಬಗ್ಗೆ ಗೊತ್ತಲ್ಲ, ಸೀದಾ ನಿಮ್ಮ ಮನೆಗೆ ಹೋಗಿ ನಿಮ್ಮ ಹೆಂಡತಿ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಸರ್. ಸರಿ, ಕೊಡ್ತೀನಿ. ಆದರೆ ಒಂದೇ ಸಲ ಕೊಡೋಕ್ಕಾಗಲ್ಲ, ಯಾಕಂದರೆ ಆಸ್ತಿ ಇನ್ನೂ ಫುಲ್ ನನ್ನ ಕೈಗೆ ಬಂದಿಲ್ಲ. ಏನೇ ಮಾಡಿದ್ರು ವೈಫ್ಗೆ ಲೆಕ್ಕ ಕೊಡಬೇಕು. ಕೊಡ್ತೀನಿ. ಇರಲಿ ಬಿಡಿ ಸರ್, ನೀವೇನು ಒಟ್ಟಿಗೆ ಕೊಡಿ ಅಂತ ನಾನು ಹೇಳ್ದನಾ? 2 ಕಂತರ 10 ಲಕ್ಷ ನನಗೆ ಕೊಟ್ಬಿಡಿ ಸರ್. ನನಗೆ ಬರಲ್ಲ ಸರ್? 2 ಕಂತು ಸಾಕಾ? ಸಾಕು ಸರ್, ನನಗೇನು ಎಕ್ಸ್ಟ್ರಾ ಬೇಕಾದರೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಬರಲ್ಲ ಸರ್? ಬಾಯ್ ಸರ್, ಬಾಯ್. ಮೂಜಿ ಕಾಸ್ದಾಯ ಬೇಗೊಂಜಿ ಗತಿ ತೋಜಾವಡು. ದುಡ್ಡು ಕೊಟ್ಟರೆ ಮತ್ತೆ ಮತ್ತೆ ಕೇಳ್ತಾನೆ, ಕೊಟ್ಟಿಲ್ಲ ಅಂದರೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇವನಿಗೊಂದು ಗತಿ ಕಾಣಿಸ್ಲೇಬೇಕು, ಇಲ್ಲಾಂದರೆ ಯಾರ ಹತ್ರ ಆದರೂ ಹೇಳಿಗಿಳ್ಬಿಡ್ತಾನೆ. ಏನಾಗ್ತಿದೆ? ಅಲ್ಲ, ಸಿದ್ದನ ಪೊಲೀಸ್ನವ್ರು ಯಾಕೆ ಮತ್ತೆ ಕರ್ಕೊಂಡು ಹೋದ್ರು? ನೀವಿಬ್ರು ನೆಮ್ಮದಿಯಾಗಿದ್ದೀರಾ ಅಂತ ನಾವಿಬ್ರು ಸ್ವಲ್ಪ ನೆಮ್ಮದಿಯಾಗಿದ್ವಿ. ಈಗ ನೋಡಿದ್ರೆ ಮತ್ತೆ ದೇವರು ಏನೋ ಒಂದು ಕಷ್ಟ ತಂದಿಟ್ಟಿದ್ದಾನೆ. ಲಕ್ಷ್ಮಿ, ಆಗಿದ್ದಾಗೋಯ್ತು, ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಭಾವನಾ, ನಡಿಮಾ, ನಾವು ಹೋಗಿ ಅಳಿಯಂದ್ರೆ ನೋಡ್ಕೊಂಬರೋಣ. ಹಾಗೆ ಬರ್ತಾ ನನಗೊಬ್ಬರು ಲಾಯರ್ ಗೊತ್ತಿದ್ದಾರೆ, ಅವ್ರ ಜೊತೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಬರೋಣ. ಬಾಮ್ಮ, ಹೊರಡೋಣ. ಅಪ್ಪ, ನಾನೆಲ್ಲ ನೋಡ್ಕೋತೀನಿ. ಸಿದ್ದು ಅವ್ರಿಗೆ ಏನೂ ಆಗಲ್ಲ. ಸಹಾಯಕ್ಕೆ ನಮ್ಮ ಭಾವ ಮರಿಗೌಡರು ಇದ್ದಾರೆ. ಸಿದ್ದು ಅವ್ರನ್ನ ಹೊರಗೆ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ನಾನು ಅದನ್ನು ನಿಭಾಯಿಸ್ತೀನಿ. ಹಾಗಂದ್ರೆ ಹೇಗಮ್ಮ? ನಮಗಂತೂ ನಿಂದೆ ಯೋಚನೆ ಆಗಿದೆ. ಇಷ್ಟಕ್ಕೂ ಇದೆಲ್ಲ ಹೇಗಾಯ್ತು? ಅಮ್ಮ, ಸೌಪರ್ಣಿಕಾ ಅವರು ಇದನ್ನೆಲ್ಲ ಮರೆತು ಸುಮ್ಮನಾಗಿದ್ರು. ಇದು ಯಾವುದೂ ಅವ್ರಿಗೆ ಬೇಕಾಗಿಲ್ಲ. ನನಗನ್ಸುತ್ತೆ ಯಾರೋ ಅವ್ರ ತಲೆ ಕೆಡಿಸಿ ಈ ಕೇಸನ್ನ ಮತ್ತೆ ರಿಓಪನ್ ಮಾಡಿಸಿದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಆದರೆ ಸೌಪರ್ಣಿಕಾ ಈ ಕೇಸನ್ನು ವಾಪಸ್ ತಗೊಳ್ಳೋದಕ್ಕೆ ಒಪ್ಕೊಳ್ತಾರಮ್ಮ? ಮೊದಲು ಮಾತಾಡ್ತೀನಪ್ಪ, ಆಮೇಲೆ ಅದೇನು ಮಾಡಬೇಕು ಅಷ್ಟೇ. ಅಯ್ಯೋ, ಆ ದೇವ್ರು ಯಾಕೆ ಈ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೆ? ಎಲ್ಲ ಸಮಸ್ಯೆಗಳು ನಿಮ್ಮನ್ನೇ ಬಂದು ಸುತ್ಕೊಳ್ತಲ್ಲಮ್ಮ. ಅಮ್ಮ, ಆ ದೇವರು ಸಮಸ್ಯೆ ಕೊಡೋದು ನಮ್ಮನ್ನ ಗಟ್ಟಿ ಮಾಡಕ್ಕೆ ಅಂತ ನೀನೇ ಹೇಳ್ತಿರ್ತೀಯಲ್ವಾ? ಹಾಗೆ ನನ್ನನ್ನು ಇನ್ನಷ್ಟು ಗಟ್ಟಿ ಮಾಡಕ್ಕೆ ಆ ದೇವರು ಈ ಸಮಸ್ಯೆ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳೋಣ. ನೋಡು, ನೀನು ಅಪ್ಪ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಭಾವ, ನಿಮಗೆ ಯಾರಾದರೂ ಲಾಯರ್ ಸಿಕ್ಕಿದ್ರಾ? ಅವ್ರ ಹತ್ರ ಮಾತಾಡಿದ್ರ? ಹ್ಞೂ ಕಣವ, ಈಗಷ್ಟೇ ಮಾತಾಡ್ಕೊ ಬಂದೆ. ದೊಡ್ಡ ಲಾಯರ್ ಕಣವ, ಅವರು ಇಂಥ ಕೇಸ್ನೆಲ್ಲ ಚಂದಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರಿಗೆ ಹೇಳ್ದೆ, ಅವರು ನಾನೇ ಈ ಕೇಸ್ ಅಪಿಯರ್ ಆಯ್ತೀನಿ ಅಂತ ಅಂದ್ರು. ದೊಡ್ಡ ಲಾಯರು ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ಅವ್ರ ಫೀಸು ತುಂಬಾ ಜಾಸ್ತಿ ಇರುತ್ತೆ. ಈಗ ಅದನ್ನೆಲ್ಲ ಹೇಗೆ ಹೊಂದ್ಸೋದು ಭಾವ? ಅವನವ, ನಾನು ಇದ್ದಾಗ ಇಷ್ಟು ಯಾಕೆ ತಲೆ ಕೆಡ್ಸ್ಕೊಂಡಿರಿ?
ಅವ್ರಿಗೆ ನಡೆದಿರೋದ್ನೆಲ್ಲ ಹೇಳ್ದೆ ಮೇಕೆನೆ ಅವ್ರು ಈ ಕೇಸ್ನ ತಕೊಂಡದ್ದು. ಅದು ಅಲ್ದೆ ನಮ್ ಸಿದ್ದುಗೂ ಗೊತ್ತು ಕಣವ ಅವ್ರಿಗೂ ನಮ್ ಸಿದ್ದು ಅಂದ್ರೆ ಬಹು ಪ್ರೀತಿ, ಅವನು ಅಂದ್ರೆ ಗೌರವ, ಅವನು ಅವ್ರಿಗೆ ಉಪಕಾರ ಎಲ್ಲ ಮಾಡವನ್ ಕಣವ. ಕಾರಣ ಅದೇನ್ ಭಾವ? ಅಯ್ಯೋ ಅದೊಂದು ದೊಡ್ಡ ಕತೆ ಕಣವ. ಈ ಲಾಯರಪ್ಪಗೆ ಒಬ್ಳು ಮಗಳವಳೆ. ಆ ಹುಡುಗಿ ಯಾವ್ದೋ ಹುಡುಗನ ಪ್ರೀತಿ ಮಾಡ್ಕೊಂಡ್ಬಿಟ್ಟಿತ್ತು. ಒಂದಷ್ಟು ವರ್ಷ ಆದ್ಮೇಲೆ ಗೊತ್ತಾದದ್ದು ಆ ಹುಡುಗ ಫ್ರಾಡು ಮೋಸ್ಗಾರ ಅಂತ. ಆಮೇಲೆ ಅವನಿಂದ ದೂರ ಆಗ್ಬಿಟ್ಟಿದ್ಲು. ಅಪ್ಪನ ಹತ್ರ ಬಂದು ಹೇಳ್ಕೊಂಡ್ಲು. ಅಪ್ಪ ಬೇರೆ ಹುಡುಗನ್ಗೆ ಮದುವೆ ಮಾಡ್ಬೇಕು ಅಂತ ರೆಡಿ ಮಾಡಿದ್ರು. ಹುಡುಗಿ ಮದುವೆ ಹತ್ರ ಬತ್ತಿದಂಗೆ ಹಳೆ ಹುಡುಗ ಇದ್ನಲ್ಲ ಅವನು ಬಂದ್ಬಿಟ್ಟು ಅವಳ ಜೊತೆ ಮಾತಾಡಿದ್ದು ಮೆಸೇಜು, ಫೋಟೋಸು, ಗಿಫ್ಟು ಎಲ್ಲನೂ ಬಂದು ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡಿದ್ನ. ನನಗೆ ಲಾಯರಪ್ಪಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೀದಾ ನಮ್ ಸಿದ್ದು ಬಂದು ಕೇಳ್ಕೊಂಡ್ರು. ನಮ್ ಸಿದ್ದು ಹೋಗಿ ಆ ಹುಡುಗಂಗ್ 4 ಕೊಟ್ಟು ಇನ್ ಜೀವನದಲ್ಲಿ ಹುಡುಗಿ ಕಡೆಗೆ ತಿರುಗಿ ನೋಡ್ದಂಗ್ ಮಾಡದ್ನ ಕಣವ. ಅದಕ್ಕೆ ಆ ಅಪ್ಪಂಗೆ ನಮ್ ಸಿದ್ದು ಅಂದ್ರೆ ಬಹು ಪ್ರೀತಿ. ನೋಡಿದ್ರ ಭಾವ, ಯಾವತ್ತೋ ಮಾಡಿದ ಒಳ್ಳೆ ಕೆಲ್ಸಕ್ಕೆ ಸರಿಯಾದ ಸಮಯಕ್ಕೆ ನಮ್ಮ ಉಪಯೋಗಕ್ಕೆ ಬರುತ್ತೆ. ಕಣವ ಇಂಥದ್ನ ಬೋ ಮಾಡೋನ್ ನಮ್ ಸಿದ್ದು. ಅದಕ್ಕೆ ಅವ್ನ್ ಕಂಡ್ರೆ ಎಲ್ರಿಗೂ ಹೊಟ್ಟೆ ಉರಿ. ಅವನ ಹೆಸರನ್ನ ಹೆಂಗ್ ಕೆಡಿಸ್ಬೇಕು ಅಂತ ಎಲ್ರು ವಂಚಾಗ್ತಾನೆ ಇರ್ತಾರೆ. ನೋಡಿ ಈಗ ಲಾಯರಪ್ಪ ಕೇಸ್ನ ತಕೊಂಡವ್ರೆ, ಅವರೆಲ್ಲ ಸರಿಯಾಗಿ ನೋಡ್ಲಿ, ಎಲ್ಲ ಸರಿಯುತ್ತದೆ. ಭಾವ, ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ನೀವು ನನ್ನ ಜೊತೆ ನಿಂತು ಒದ್ದಾಡ್ತಿದ್ದೀರಲ್ಲ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೌದವ, ಯಾಕವ ಹಿಂಗೆಲ್ಲ ಮಾತಾಡಿರಿ? ನೀವು ನಮ್ಮನೆಯವ್ರ ಕಣವ, ನನ್ನ ತಮ್ಮನ ಹೆಂಡತಿ, ನಮ್ಮನೆ ಸೊಸೆ. ನನ್ನ ತಮ್ಮ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರಕ್ಕಾದೇನವ? ನೀವು ಕಣ್ಣೀರ್ ಹಾಕ್ಬೇಡಿ ಕಣವ.